ಗುಡ್ ಫ್ರೈಡೆ ವಿಶೇಷ ಸುದ್ದಿ. ಮೆಥಡಿಸ್ಟ್ ಸೆಂಟ್ರಲ್ ಚರ್ಚ್ ಭಾಲ್ಕಿಯಲ್ಲಿ ಶುಭ ಶುಕ್ರವಾರದ ಆರಾಧನೆ. ಗುಡ್ ಫ್ರೈಡೆ ಕ್ರೈಸ್ತ ಧರ್ಮದಲ್ಲಿ ಬಹುಮುಖ್ಯವಾದ ಧಾರ್ಮಿಕ ದಿನವಾಗಿದೆ. ಪ್ರತಿ ವರ್ಷ ಏಪ್ರಿಲ್ ತಿಂಗಳಿನಲ್ಲಿ ಈಸ್ಟರ್ ಸಂಡೆಗೆ ಮುಂಚಿನ ಶುಕ್ರವಾರದಂದು ಈ ದಿನವನ್ನು ಆಚರಿಸಲಾಗುತ್ತದೆ. ಈ ದಿನವನ್ನು ಯೇಸು ಕ್ರಿಸ್ತನು ಮಾನವಕುಲದ ಪಾಪಗಳ ಪರಿಹಾರಕ್ಕಾಗಿ ಶಿಲುಬೆಗೆ ಹಾಕಲ್ಪಟ್ಟ ದಿನವೆಂದು ನಂಬಲಾಗುತ್ತದೆ. ಇಂದು ದೇಶದಾದ್ಯಂತ ಹಲವಾರು ಚರ್ಚುಗಳಲ್ಲಿ ವಿಶೇಷ ಪ್ರಾರ್ಥನೆಗಳು ನಡೆಯುತ್ತಿವೆ. ನಾಡಿನ ವಿವಿಧೆಡೆ ಕ್ರೈಸ್ತ ಸಮಾಜದವರು ಶಾಂತಿ ಮತ್ತು ಭಕ್ತಿಯಿಂದ ಈ ದಿನವನ್ನು ಆಚರಿಸುತ್ತಿದ್ದಾರೆ. ವಿಶೇಷವಾಗಿ ಮರಣದ ಗಂಟೆಗಳು ಮಂತ್ರಮುಖರಾಗಿವೆ ಮತ್ತು ಜನರು ಮೌನದೊಂದಿಗೆ ಯೇಸುವಿನ ತ್ಯಾಗವನ್ನು ಸ್ಮರಿಸುತ್ತಿದ್ದಾರೆ. ಗುಡ್ ಫ್ರೈಡೆ ಒಂದು ದುಃಖದ ದಿನವಾದರೂ ಇದು ಭರವಸೆ ಹಾಗೂ ಪ್ರಾಯಶ್ಚಿತ್ತದ ಸಂಕೇತವಾಗಿದೆ. ಧರ್ಮ, ಜಾತಿ, ಭಾಷೆ ಮೀರಿ ಯೇಸುವಿನ ಶಾಂತಿ ಮತ್ತು ಪ್ರೀತಿಯ ಸಂದೇಶವನ್ನು ನಾವು ಲೋಕಕ್ಕೆ ಸಾರಿದರು. ಈ ಸಂದರ್ಭದಲ್ಲಿ ಪಾಸ್ಟರ್ ರೇವರೆಂಡ್ ರೂಬಿನ್, ಗಿಪಸನ್ ಕೋಟೆ, ಪುಟ್ಟರಾಜು, ಐಸಾಕ, ಸುದರ್ಶನ್ ಪಾಲ್, ಪವನ್, ಸಾಮುವೇಲ್ ಹಾಗೂ ಸಾವಿರಾರು ಭಕ್ತಾದಿಗಳು ಆಲಯದಲ್ಲಿ ಸೇರಿದರು. ವರದಿ ಸತೀಶ್ ಕುಮಾರ್ ಕಲಾ, ಬೀದರ್. ಮೇಲೆ ಆಡಿರುವಂತಹ ಮೊದಲನೇ ಮಾತು ಯೇಸು ಕ್ರಿಸ್ತರ ಆಡಿರುವಂತಹ ಮೊದಲನೇ ಮಾತು ಒಂದು ಪ್ರಾರ್ಥನೆಯ ಮಾತಾಗಿದೆ ಪ್ರಿಯರೇ. ಆದ್ರೆ ಯೇಸು ಕ್ರಿಸ್ತರು ಶಿಲುಬೆಯ ಮೇಲೆ ಆಡಿರುವಂತಹ ಎರಡನೇ ಮಾತು ಯಾವ್ದಾಗಿದೆ ಅಂದ್ರೆ ರಕ್ಷಣೆಯ ಮಾತಾಗಿದೆ. ಏನ್ ಹೇಳ್ತಾ ಇದ್ದಾರೆ ಇಲ್ಲಿ ಯೇಸು ಕ್ರಿಸ್ತರು? ಈ ಹೊತ್ತೇ ನನ್ನ ಸಂಗಡ ಎಲ್ಲಿದ್ದಿ, ಪರದೇಶಿನಲ್ಲಿ ಪರಲೋಕದಲ್ಲಿ ಇರ್ತಿ ಎಂಬುದಾಗಿ ಎರಡನೇ ಮಾತು ಹೇಳ್ತಾ ಇದ್ದಾರೆ. ಆದ್ರೆ ಈ ಮಾತು ಯಾರಿಗೆ ಹೇಳ್ತಾ ಇದ್ದಾರೆ ಮತ್ತು ಯಾಕೆ ಈ ಮಾತು ಹೇಳ್ತಾರೆ ಎಂಬುದಾಗಿ ನಾನು ಸ್ವಲ್ಪ ಟೈಮ್ ಇಲ್ಲ ಅಂತ ಹೇಳಿದ್ರೆ ನಾನು ಅದು ಏನು ವಾಕ್ಯದ ಅಷ್ಟೇ ಹೇಳಿ ಮುಗಿಸ್ತೀನಿ. ದೇವರು ಯಾಕೆ ಈ ಹೊತ್ತಿನ ಸಂಗಡ ಪರದೇಶಿನಲ್ಲಿ ಇರ್ತಿ ಎಂಬುದಾಗಿ ಯಾಕೆ ಹೇಳಿದ್ರು ಮತ್ತು ಎದುರು ಸಲುವಾಗಿ ಹೇಳಿದ್ರು ಎಂಬುದಾಗಿ ನಾವು ತಿಳಿದುಕೊಳ್ಳೋಣ ಪ್ರಿಯರೇ. ಯೇಸು ಕ್ರಿಸ್ತರು ಆತನಿಗೆ ಕೈಕಾಲುಗಳಲ್ಲಿ ಮಳೆ ಹುಟ್ಟಿದ್ರು. ಕಾಲುಗಳಲ್ಲಿ ಯೇಸು ಕ್ರಿಸ್ತನು ಒಬ್ಬನ ಆತನ ಶಿಲುಬೆಯಲ್ಲಿ ಇಬ್ಬರು ಕಳ್ಳರನ್ನು ಏನ್ ಮಾಡಿದ್ರು, ಶಿಲುಬೆಯ